ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮಸ್ಕಾರ ಪ್ರಿಯ ರಾಯರ ಭಕ್ತರೇ, ನಮ್ಮ ಕಾವ್ಯವಾಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಭಕ್ತಿಯಿಂದ ಸ್ಮರಿಸಲಿರುವ ಕಲಿಯುಗದ ಕಾಮಧೇನು, ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಕರುಣಾಮಯಿ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯ ಕಥೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ರಾಯರು ಎಂದರೆ ಭಕ್ತರಿಗೆ ಕೇವಲ ಒಬ್ಬ ಸಂತನಲ್ಲ, ಅವರು ಗುರು, ದಾರಿದೀಪ ಮತ್ತು ಭರವಸೆಯ ಪ್ರತೀಕ. ರಾಯರ ಜನನ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1595 ಸುಮಾರಿಗೆ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು ಎಂದು ಪರಂಪರೆಯಲ್ಲಿ ಹೇಳಲಾಗುತ್ತದೆ. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಬಾಲ್ಯದಿಂದಲೇ ವೆಂಕಟನಾಥರು ಅಪಾರ ಬುದ್ಧಿವಂತಿಕೆ, ವಿನಯ ಮತ್ತು ಭಗವಂತನ ಮೇಲಿನ ಅಪಾರ ಭಕ್ತಿಯನ್ನು ಹೊಂದಿದ್ದರು. ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಪ್ರಭಾವವಂತರಾಗಿದ್ದ ಅವರು ವೇದ, ಶಾಸ್ತ್ರ, ತರ್ಕ ಮತ್ತು ವಿವಿಧ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಳವಾದ ಜ್ಞಾನವನ್ನು ಸಂಪಾದಿಸಿದರು. ಗೃಹಸ್ಥ ಜೀವನ. ವೆಂಕಟನಾಥರು ಸರಸ್ವತಿ ಬಾಯಿ ಅವರನ್ನು ವಿವಾಹವಾದರು. ಗೃಹಸ್ಥ ಜೀವನದಲ್ಲಿದ್ದರು ಅವರು ಮನಸ್ಸು ಸದಾ ಭಗವಂತನ ಧ್ಯಾನದಲ್ಲಿಯೇ ಇತ್ತು. ಆರ್ಥಿಕ ಸಂಕಷ್ಟಗಳು ಎದುರಾದ ಸಂದರ್ಭದಲ್ಲಿಯೂ ಅವರು ಧರ್ಮ ಮತ್ತು ಭಕ್ತಿಯ ಮಾರ್ಗವನ್ನು ಬಿಡಲಿಲ್ಲ. ಅವರ ಜೀವನ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಪರಿಸ್ಥಿತಿ ಹೇಗೆ ಇದ್ದರೂ ಧರ್ಮ, ಸತ್ಯ ಮತ್ತು ಭಕ್ತಿಯನ್ನು ಬಿಡಬಾರದು. ಸನ್ಯಾಸ ಸ್ವೀಕರಿಸಿದ ಕಾಲಕ್ರಮೇಣ ವೆಂಕಟನಾಥರು ಆಧ್ಯಾತ್ಮಿಕ ಜ್ಞಾನ ಮತ್ತು ವೈರಾಗ್ಯ ಮತ್ತಷ್ಟು ಗಾಢವಾಯಿತು. ಗುರುಗಳ ಅನುಗ್ರಹದಿಂದ ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಅಂದಿನಿಂದ ಅವರ ಜೀವನವೇ ಜನರ ಒಳಿತಿಗಾಗಿ ಸಮರ್ಪಿತವಾಯಿತು. ಅವರು ಅನೇಕ ಸ್ಥಳಗಳಿಗೆ ಸಂಚರಿಸಿ ಧರ್ಮ, ಭಕ್ತಿ, ಸತ್ಯ ಮತ್ತು ಸದಾಚಾರ ಮಹತ್ವವನ್ನು ಜನರಿಗೆ ತಿಳಿಸಿದರು. ರಾಯರ ಉಪದೇಶ. ರಾಯರು ಜನರಿಗೆ ಸದಾ ಹೇಳುತ್ತಿದ್ದ ಮುಖ್ಯ ಸಂದೇಶವೇನೆಂದರೆ, ದೇವರ ಮೇಲೆ ನಂಬಿಕೆ ಇಡಿ, ಗುರುವಿನ ಮೇಲೆ ಭಕ್ತಿ ಇಡಿ, ಧರ್ಮ ಮಾರ್ಗದಲ್ಲಿ ನಡೆಯಿರಿ, ಬಡವರಿಗೆ ಮತ್ತು ಅಗತ್ಯ ಇರುವವರಿಗೆ ಸಹಾಯ ಮಾಡಿ, ಯಾರಿಗೂ ಅನ್ಯಾಯ ಮಾಡಬೇಡಿ. ರಾಯರ ಜೀವನದಲ್ಲಿ ಜ್ಞಾನ ಮತ್ತು ಭಕ್ತಿ ಎರಡು ಒಂದಾಗಿ ಕಾಣಿಸುತ್ತವೆ. ಮಂತ್ರಾಲಯದ ಮಹಿಮೆ. ಇದು ಲಕ್ಷಾಂತರ ಭಕ್ತರು ಭಕ್ತಿಯಿಂದ ಭೇಟಿ ನೀಡುವ ಮಂತ್ರಾಲಯವು ಶ್ರೀ ರಾಘವೇಂದ್ರ ಸ್ವಾಮಿಗಳೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ತುಂಗಾಭದ್ರ ನದಿಯ ತೀರದಲ್ಲಿರುವ ಈ ಪುಣ್ಯಕ್ಷೇತ್ರದಲ್ಲಿ ರಾಯರು ತಮ್ಮ ಬೃಂದಾವನ ಪ್ರವೇಶವನ್ನು ಮಾಡಿದರು. ಭಕ್ತರ ನಂಬಿಕೆಯ ಪ್ರಕಾರ ರಾಯರು ಬೃಂದಾವನ ಪ್ರವೇಶಿಸುವ ಸಂದರ್ಭದಲ್ಲಿ ತಮ್ಮ ಭಕ್ತರಿಗೆ ತಾವು ಸದಾ ಅನುಗ್ರಹ ನೀಡುತ್ತೇನೆ ಎಂಬ ಭರವಸೆಯನ್ನು ನೀಡಿದರು. ಆ ಕಾರಣದಿಂದಲೇ ಇಂದಿಗೂ ಅನೇಕ ಭಕ್ತರು ಮಂತ್ರಾಲಯಕ್ಕೆ ತೆರಳಿ ರಾಯರ ಬೃಂದಾವನದ ಮುಂದೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ರಾಯರ ಭಕ್ತರ ಮೇಲಿನ ಕರುಣೆ. ರಾಯರ ಜೀವನಕ್ಕೆ ಸಂಬಂಧಿಸಿದ ಅನೇಕ ಪವಾಡಗಳು ಮತ್ತು ಅನುಗ್ರಹದ ಕಥೆಗಳು ಭಕ್ತಿ ಪರಂಪರೆಯಲ್ಲಿ ಪ್ರಸಿದ್ಧವಾಗಿವೆ. ಯಾರಿಗಾದರೂ ಸಂಕಷ್ಟ ಬಂದಾಗ ರಾಯರನ್ನು ಭಕ್ತಿಯಿಂದ ಸ್ಮರಿಸಿದರೆ ಧೈರ್ಯ ದೊರೆಯುತ್ತದೆ ಎಂಬ ನಂಬಿಕೆಯು ಭಕ್ತರಿಗಿದೆ. ಆದರೆ ರಾಯರ ಮಹಿಮೆಯನ್ನು ಕೇವಲ ಪವಾಡಗಳಲ್ಲಿ ನೋಡುವುದಕ್ಕಿಂತ ಅವರ ಜೀವನ ನಮಗೆ ಕಲಿಸುವ ಭಕ್ತಿ, ಧರ್ಮ, ಜ್ಞಾನ, ದಯೆ ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸುವುದೇ ನಿಜವಾದ ರಾಯರ ಆರಾಧನೆ. ಬೃಂದಾವನ ಪ್ರವೇಶ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಅಂತಿಮ ದಿನಗಳಲ್ಲಿ ಭಕ್ತರಿಗೆ ಮಾರ್ಗದರ್ಶನ ನೀಡಿ ನಂತರ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶಿಸಿದ್ದರು. ಭಕ್ತಿ ಪರಂಪರೆಯಲ್ಲಿ ಅವರು ಬೃಂದಾವನ ಪ್ರವೇಶಿಸುವ ಅತ್ಯಂತ ಪವಿತ್ರ ಘಟನೆಯ ಸ್ಮರಿಸಲಾಗಿದೆ. ಬೃಂದಾವನ ಪ್ರವೇಶ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಅಂತಿಮ ದಿನಗಳಲ್ಲಿ ಭಕ್ತರಿಗೆ ಮಾರ್ಗದರ್ಶನ ನೀಡಿ ನಂತರ ಮಂತ್ರಾಲಯದಲ್ಲಿ ಬೃಂದಾವನವನ್ನು ಪ್ರವೇಶಿಸಿದ್ದರು. ಭಕ್ತಿ ಪರಂಪರೆಯಲ್ಲಿ ಅವರು ಬೃಂದಾವನ ಪ್ರವೇಶಿಸುವ ಅತ್ಯಂತ ಪವಿತ್ರ ಘಟನೆಯಾಗಿ ಸ್ಮರಿಸಲಾಗುತ್ತದೆ.
ರಾಯರು ದೇಹದಿಂದ ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಉಪದೇಶಗಳು, ಕೃತಿಗಳು ಮತ್ತು ಭಕ್ತಿ ಪರಂಪರೆ ಇಂದಿಗೂ ಜೀವಂತವಾಗಿವೆ. ರಾಯರ ಸಂದೇಶ. ಪ್ರಿಯ ಭಕ್ತರೇ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು. ರಾಯರನ್ನು ಸ್ಮರಿಸುವುದರ ಜೊತೆಗೆ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಭಕ್ತಿ ಎಂದರೆ ಕೇವಲ ದೇವರ ಮುಂದೆ ಕೈ ಮುಗಿಯುವುದಲ್ಲ. ಭಕ್ತಿ ಎಂದರೆ ಸತ್ಯವಾಗಿ ಬದುಕುವುದು, ಒಳ್ಳೆಯ ಕೆಲಸವನ್ನ ಮಾಡುವುದು ಮತ್ತು ಇತರರಿಗೆ ಸಹಾಯ ಮಾಡುವುದು. ಇದೇ ರಾಯರ ಜೀವನದಿಂದ ನಾವು ಕಲಿಯಬಹುದಾದ ಅತ್ಯಂತ ದೊಡ್ಡ ಪಾಠ. ಹಾಗಾಗಿ ಭಕ್ತರೇ, ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ನೋವು, ಚಿಂತೆ ಅಥವಾ ಸಂಕಷ್ಟವಿದ್ದರೆ ಧೈರ್ಯದಿಂದ ರಾಯರನ್ನು ಸ್ಮರಿಸಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಭಕ್ತಿಯಿಂದ ಜಪಿಸಿ. ರಾಯರ ಕೃಪೆ ನಮ್ಮೆಲ್ಲರ ಮೇಲಿರಲಿ. ನಮ್ಮ ಕುಟುಂಬದಲ್ಲಿ ಆರೋಗ್ಯ, ಸಂತೋಷ, ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಕಾವ್ಯವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಭಕ್ತಿಪೂರ್ಣ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಲಯದ ರಾಯರೇ ಶರಣು. ಧನ್ಯವಾದಗಳು.